ನಮಸ್ಕಾರ ಸ್ನೇಹಿತರೆ ಭಾರತ ತನ್ನ ಅಣ್ವಸ್ತ್ರ ನೀತಿಯಲ್ಲಿ ದೊಡ್ಡ ಬದಲಾವಣೆ ಮಾಡ್ತಿದೆಯಾ? ಇಷ್ಟು ವರ್ಷ ನೋ ಫಸ್ಟ್ ಯೂಸ್ ಅಂದರೆ ಮೊದಲು ಅಣ್ವಸ್ತ್ರ ಬಳಸೋದಿಲ್ಲ ಅಂತ ಹೇಳಿಕೊಂಡಿದ್ದ ಭಾರತ ಈಗ ಯುದ್ಧ ಪರಿಸ್ಥಿತಿ ಬಂದರೆ ಕೆಲವೇ ನಿಮಿಷಗಳಲ್ಲಿ ಅಣುದಾಳಿ ನಡೆಸುವ ಸಿದ್ಧತೆಯತ್ತ ಸಾಗ್ತಿದೆಯಾ? ಇದು ಕೇವಲ ವದಂತಿಯಲ್ಲ, ಜಾಗತಿಕ ಭದ್ರತಾ ಸಂಸ್ಥೆ ಸಿಪ್ರಿ ಬಿಡುಗಡೆ ಮಾಡಿರುವ ಹೊಸ ವರದಿ ವಿಶ್ವದ ಗಮನ ಸೆಳೆದಿದೆ. ಆ ವರದಿಯಲ್ಲಿ ಭಾರತದ ಅಣ್ವಸ್ತ್ರ ಶಕ್ತಿ ಸಿದ್ಧತೆ ಹಾಗೂ ಪಾಕಿಸ್ತಾನದ ಹೊಸ ಉಪಗ್ರಹ ಜಾಲದ ಬಗ್ಗೆ ಕೆಲವು ಮಹತ್ವದ ಅಂಶಗಳು ಹೊರಬಿದ್ದಿವೆ. ಮೊದಲು ಒಂದು ಅಂಕಿ ನೋಡಿ. 2025ರಲ್ಲಿ ಜಗತ್ತಿನಲ್ಲಿದ್ದ ಸಕ್ರಿಯ ಅಣು ಸಿಡಿತಲೆಗಳ ಸಂಖ್ಯೆ 9614. ಈಗ ಅದು 9745ಕ್ಕೆ ಏರಿಕೆಯಾಗಿದೆ. ಅಂದರೆ ಜಗತ್ತು ಅಣ್ವಸ್ತ್ರ ಕಡಿಮೆ ಮಾಡ್ತಿಲ್ಲ, ಬದಲಿಗೆ ಇನ್ನಷ್ಟು ಸಿದ್ಧತೆವಾಗ್ತಿದೆ. ರಷ್ಯಾ ತನ್ನ ಅಣು ಸಿಡಿತಲೆಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ. ಚೀನಾ ಕೂಡ ತನ್ನ ಸಂಗ್ರಹವನ್ನು ವಿಸ್ತರಿಸುತ್ತಿದೆ. ಉತ್ತರ ಕೊರಿಯಾ ಕೂಡ ಹೊಸ ಅಣ್ವಸ್ತ್ರ ಸಾಮರ್ಥ್ಯ ಬೆಳೆಸುತ್ತಿದೆ. ಇದೇ ಸಮಯದಲ್ಲಿ ಭಾರತ ಅಣು ಸಿಡಿತಗಳ ಸಂಖ್ಯೆ ಸುಮಾರು 190ಕ್ಕೆ ಏರಿಕೆಯಾಗಿದೆ ಎಂದು ವರದಿಗಳು ಸೂಚಿಸುತ್ತಿವೆ. ಆದರೆ ಇಲ್ಲಿ ಮುಖ್ಯ ವಿಷಯ ಸಂಖ್ಯೆ ಅಲ್ಲ, ನಿಜವಾದ ಪ್ರಶ್ನೆ ಏನು ಗೊತ್ತಾ? ಆ ಅಣ್ವಸ್ತ್ರಗಳನ್ನು ಯಾವ ಮಟ್ಟಿಗೆ ಸಿದ್ಧವಾಗಿ ಇಟ್ಟಿದ್ದಾರೆ ಅನ್ನೋದು. ಯಾಕಂದ್ರೆ ಸಾವಿರಾರು ಅಣ್ವಸ್ತ್ರಗಳಿದ್ದರೂ ಅವು ಬಳಕೆಗೆ ಸಿದ್ಧವಾಗಿಲ್ಲ ಅಂದರೆ ಅವುಗಳ ಪರಿಣಾಮ ಸೀಮಿತ. ಆದರೆ ಕಡಿಮೆ ಸಂಖ್ಯೆಯ ಅಣ್ವಸ್ತ್ರಗಳೇ ಆಗಿದ್ದರೂ ಕೆಲವೇ ನಿಮಿಷಗಳಲ್ಲಿ ಉಡಾಯಿಸುವ ಸ್ಥಿತಿಯಲ್ಲಿದ್ದರೆ ಅದು ದೊಡ್ಡ ತಂತ್ರಜ್ಞಾನದ ಶಕ್ತಿ. ಸಿಪ್ರಿ ವರದಿ ಪ್ರಕಾರ ಭಾರತ ಮೊದಲ ಬಾರಿಗೆ ಕೆಲವು ಅಣು ಸಿಡಿತಲೆಗಳನ್ನು ಕ್ಷಿಪಣಿಗಳಿಗೆ ಜೋಡಿಸಿ ಸಿದ್ಧ ಸ್ಥಿತಿಯಲ್ಲಿ ಇಟ್ಟಿದೆ ಎನ್ನಲಾಗುತ್ತಿದೆ. ಇದರಿಂದ ಭಾರತ ತನ್ನ ನೋ ಫಾಸ್ಟ್ ಯೂಸ್ ನೀತಿಯನ್ನು ಬದಲಿಸಿದೆ ಅಂತ ಅರ್ಥವಲ್ಲ, ಆದರೆ ಅಗತ್ಯ ಬಿದ್ದರೆ ಪ್ರತಿದಾಳಿ ನಡೆಸುವ ವೇಗ ಮತ್ತು ಸಿದ್ಧತೆ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸುತ್ತದೆ. ಅಣ್ವಸ್ತ್ರ ಸಿದ್ಧತೆಯ 4 ಹಂತಗಳಿವೆ. ಮೊದಲ ಹಂತ ಶೇಖರಣೆ, ಅಂದರೆ ಸಿಡಿತಲೆ ಮತ್ತು ಕ್ಷಿಪಣಿಗಳನ್ನು ಬೇರೆ ಬೇರೆ ಇಡುವುದು. ಎರಡನೇ ಹಂತ ಸಿಡಿತಲೆಗಳನ್ನು ಕ್ಷಿಪಣಿಗೆ ಜೋಡಿಸುವುದು. ಮೂರನೇ ಹಂತ ಅವುಗಳನ್ನು ಲಾಂಚ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಯೋಜಿಸುವುದು. ನಾಲ್ಕನೇ ಹಂತ ಹೈ ಅಲರ್ಟ್, ಅಂದರೆ ಕೆಲವೇ ನಿಮಿಷಗಳಲ್ಲಿ ಉಡಾಯಿಸಬಹುದಾದ ಸ್ಥಿತಿ. ಭಾರತ ಈಗ ಎರಡನೇ ಹಂತದತ್ತ ಸಾಗುತ್ತಿದೆ, ಆದರೆ ಅಮೆರಿಕ ಮತ್ತು ರಷ್ಯಾ ಇನ್ನೂ ಮುಂದಿನ ಹಂತದಲ್ಲಿವೆ. ಭಾರತ ದೊಡ್ಡ ಬಲವೇ ಅಂದರೆ ನ್ಯೂಕ್ಲಿಯರ್ ಟ್ರಯಡ್. ನೆಲದಿಂದ ಅಗ್ನಿ ಕ್ಷಿಪಣಿಗಳು, ವಾಯುಮಾರ್ಗದಿಂದ ರಫೇಲ್ಸ್, ಸುಖೋ ಹಾಗೂ ಮಿರಜ್ ಯುದ್ಧ ವಿಮಾನಗಳು, ಸಮುದ್ರದಿಂದ ಅರಿಹಂತ್ ಮತ್ತು ಅರಿಗಫ್ತ್ ಅಣು ಜಲಾಂತರ್ಗಾಮಿಗಳು. ಈ 3 ಮಾರ್ಗಗಳಿಂದಲೂ ಅಣ್ವಸ್ತ್ರ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿರುವ ದೇಶಗಳು ಜಗತ್ತಿನಲ್ಲಿ ತುಂಬ ಕಡಿಮೆ. ಭಾರತ ಆ ಪಟ್ಟಿಯಲ್ಲಿ ಸೇರಿದೆ. ಇದೀಗ ಮತ್ತೊಂದು ಆತಂಕಕಾರಿ ಬೆಳವಣಿಗೆ. ಪಾಕಿಸ್ತಾನ ಕಳೆದ ಕೆಲ ತಿಂಗಳಲ್ಲಿ ಚೀನಾದ ಸಹಾಯದಿಂದ ಹಲವು ಬೇಹುಗಾರಿಕೆ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ ಎನ್ನಲಾಗುತ್ತಿದೆ. ಈ ಉಪಗ್ರಹಗಳ ಪ್ರಮುಖ ಉದ್ದೇಶ ಉತ್ತರ ಭಾರತ, ಜಮ್ಮು ಕಾಶ್ಮೀರ ಹಾಗೂ ಹಿಂದೂ ಮಹಾಸಾಗರ ಪ್ರದೇಶಗಳ ಮೇಲೆ ನಿಗಾ. ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತು ಪಾಕಿಸ್ತಾನದ ರಕ್ಷಣಾ ಸಹಕಾರ ಮತ್ತಷ್ಟು ಗಟ್ಟಿಯಾಗುತ್ತಿದೆ ಎಂಬ ವಿಶ್ಲೇಷಣೆಗಳು ಕೇಳಿಬರುತ್ತಿವೆ. ಅಂದರೆ ಒಂದೆಡೆ ಭಾರತ ತನ್ನ ಅಣ್ವಸ್ತ್ರ ಸಿದ್ಧತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ, ಮತ್ತೊಂದೆಡೆ ಪಾಕಿಸ್ತಾನ ಮತ್ತು ಚೀನಾ ಭಾರತದ ಚಟುವಟಿಕೆಯ ಮೇಲೆ ಇನ್ನಷ್ಟು ಕಣ್ಣಿಡಲು ಪ್ರಯತ್ನಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಏಷ್ಯಾದ ಭದ್ರತಾ ಪರಿಸ್ಥಿತಿ ಯಾವ ದಿಕ್ಕಿಗೆ ಹೋಗಲಿದೆ? ಭಾರತ ತನ್ನ ನೋ ಫಾಸ್ಟ್ ಯೂಸ್ ನೀತಿಯನ್ನು ಹಾಗೆಯೇ ಮುಂದುವರಿಸುತ್ತದೆಯಾ, ಅಥವಾ ಜಾಗತಿಕ ಬೆಳವಣಿಗೆಗಳು ಹೊಸ ಬದಲಾವಣೆಗೆ ಕಾರಣವಾಗುತ್ತದೆಯಾ? ಈ ಪ್ರಶ್ನೆಗೆ ಉತ್ತರ ಮುಂದಿನ ಕೆಲವು ವರ್ಷಗಳಲ್ಲಿ ಸಿಗಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.